ಆರಾಧ್ಯ ದೈವನಾಗಿರತಕ್ಕಂಥ ಮಾರುತೇಶ್ವರನ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಜಗನ್ಮಾತೆ ರಾಜರಾಜೇಶ್ವರಿ ಚಂದ್ರಗಿರಿ ಚಂದ್ರಮ್ಮ ತಾಯಿಯ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಚರಿತ್ರ ನಾಯಕರಾಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಾಕ್ಶುದ್ಧಿ ಪುರುಷರು, ಭಕ್ತೋದ್ಧಾರಕರು, ಮಹಾಮಹಿಮಾನ್ವಿತರು, ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಶಿವಯ್ಯಪ್ಪಂಗಳವರ ಅಡಿದಾವರಗಳಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾತೃದೇವತೆ ಮಹಾದೇವಿ ಅಮ್ಮನವರ ಪವಿತ್ರ ಚರಣಾರವಿಂದಕ್ಕೂ ನತಮಸ್ತಕನಾಗಿ, ಸದ್ಗುರುಗಳನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ಯಾವ ಬಬಲಾದಿ ಪರಂಪರೆಯ ಚರಿತ್ರೆಯನ್ನ ಕೇಳಿ ಪುನೀತರಾಗಲು ಬಯಸಿ ಬಂದಿರತಕ್ಕಂಥ ಗ್ರಾಮದ ಸರ್ವ ಸದ್ಭಕ್ತರಿಗೂ, ಶರಣರಿಗೂ, ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಂದಿರಿಗೂ, ಸಂಗೀತ ಭಜನಾ ಬಳಗಕ್ಕೂ, ಕಾರ್ಯಕರ್ತರಿಗೂ, ಮುದ್ದು ಮಕ್ಕಳಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಯಾವ ಸದ್ಗುರುನಾಥ ಅನನ್ಯವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಸದ್ಭಕ್ತರಿಗೆ ಯಾವ ರೀತಿಯಾದರೂ ಕೂಡ ಪರೀಕ್ಷೆಗಳನ್ನು ತಂದು ಒಡ್ಡುತ್ತಿರ್ತಾನೆ. ಯಾಕಂದ್ರ ಪರಮಾತ್ಮ ನಮಗ ಕರುಣೆ ಮಾಡಬೇಕಾಗಿತ್ತು ಅಂದ್ರ ನಮ್ಮ ಮ್ಯಾಲ ಆತನ ದಯಾ ಪರಿಪೂರ್ಣವಾಗಿ ಇರಬೇಕಾಗಿತ್ತು ಅಂದ್ರ ನಮ್ಮಲ್ಲಿರ್ತಕ್ಕಂಥ ನೂರಾರು ದೋಷಗಳನ್ನ ದೂರ ಮಾಡ್ತಾ, ಸಾವಿರಾರು ತಪ್ಪುಗಳನ್ನ ತಿದ್ದುತ್ತಾ, ಅಂತ ಪರಮಾತ್ಮ ಸ್ವಲ್ಪ ಸುಮ್ಮಾದ್ರು ಅದಕ್ಕ ಅಂತ ಮಹಾತ್ಮರಾಗಿರ್ತಕ್ಕಂಥ ಸದ್ಗುರುಗಳು ಸದ್ಭಕ್ತರಲ್ಲಿರ್ತಕ್ಕಂಥ ಅನೇಕ ದೋಷಗಳನ್ನು ದೂರ ಮಾಡ್ತಾರೆ. ತಿಳಿದೋ ತಿಳಿಯಲಾರದೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನ ನಾಶ ಮಾಡುವಂತ ಶಕ್ತಿ ಆ ಮಹಾತ್ಮರಲ್ಲಿರ್ತದ. ಅಂತ ಮಹಾತ್ಮರು ಶಿಷ್ಯನನ್ನ ಸದಾವ ಕಾಲ ಮ್ಯಾಲ ಗದ್ದರಿಸ್ತಿರ್ತಾರ, ಹೃದಯದಿಂದ ಪ್ರೀತಿಸ್ತಿರ್ತಾರ. ಮಾತಿನೊಳಗೆ ಕಠೋರವಾಗಿರತಕ್ಕಂಥ ಶಬ್ದಗಳನ್ನು ಉಪಯೋಗ ಮಾಡಿದ್ರು ಕೂಡ ಹೃದಯದಿಂದ ಬಹಳ ಮೃದುವಾಗಿ ಪ್ರೀತಿಸ್ತಿರ್ತಾರೆ. ತನ್ನ ಜೀವನವನ್ನ ಗುರು ಸೇವೆಯಲ್ಲೇ ತೊಡಗಿಸಿಕೊಂಡಿರ್ತಕ್ಕಂಥ ಒಡ್ಡರ ಹನುಮಂತ ನಿನ್ನೆ ದಿವಸ ಸ್ವಾರಸ್ಯಕರವಾಗಿರ್ತಕ್ಕಂಥ ಕಥೆಯನ್ನ ಕೇಳ್ತಾ ಬಂದಿದ್ದೀವಿ. ಆ ಸ್ವಾರಸ್ಯಕರವಾಗಿರ್ತಕ್ಕಂಥ ಕಥೆಯ ಮುಂದಿನ ಭಾಗ ನಿನ್ನೆಯ ದಿವಸ
ಒಡ್ಡರ ಹನುಮಂತನಿಗೆ ಕಾಯಿ ಕೊಡು ಅಂದ್ರು. 1 ಕೊಟ್ಟ, 2 ಕೊಟ್ಟ, 3 ಕೊಟ್ಟ, 4 ಕೊಟ್ಟ, 5, 6 ಕಾಯಿಗಳನ್ನು ಕೊಡದ್ಮೇಲೆ ಮತ್ತೊಂದು ಕೊಡು ಅಂದ್ರು. ಯಪ್ಪ ರೊಕ್ಕ ಕೊಡ್ರಿ ಅಂದ. ಮತ್ತೆ ಇವೆಲ್ಲ ಎಲ್ಲಿ ಬಂದು ಅಂದ್ರು. ಅವ್ರವ್ರು ಕೊಟ್ಟದ ರೊಕ್ಕ ಗೋಳೆ ಹಾಕಿದ್ನಪ್ಪ, ಅದರಿಂದ ತಗೊಂಡು ಬಂದಾನೆ ಅಂದ್ರು. ಚಟ್ನ ಏನ್ ಮಾಡಿದ್ರು, ರೊಕ್ಕ ಗೋಳೆ ಹಾಕಿ ಇಡು ಕಲೆ ನೀನು ಕಲ್ತದೆ ಅಂದ ಮೇಲೆ ನನ್ನ ಮಠದಾಗಿರ್ಬೇಡ, ಮಠ ಬಿಟ್ಟು ಹೋಗ್ಬಿಡ್ರಿ ಅಂತ ಹೇಳಿದ್ರಿ ಇಲ್ರಿ? ಯಾರಿಗೆ ಹೇಳಿದ್ರು? ಬಿಟ್ಟ ಮಾತಾಡ್ರಿ ನೀವು. ಇಲ್ಲ ಇನ್ನೊಂದ್ 4 ನಿಮಿಷಪ್ಪ ನಿನ್ನ ಮಾತಾಡಕ್ ತಂದ ಹಚ್ಚಾರ, ಅದಕ್ಕೆ ಸುಮ್ ಕೂತೀವ್. ನಾವೆಲ್ಲಾರ ಮಾತಾಡಕ್ ಇಟ್ಟಿದ್ರೆ ನಿನ್ನ ಮಾಹಿತಿ ಕೇಳ್ಸಂಗಿಲ್ಲ, ಹಂಗ ಮಾತಾಡ್ತೀವಿ. ಹೇಳಿದ್ರ ಅವ್ರು, ಹಣವನ್ನು ಉಳಿಸುವ ಕಲೆಯನ್ನ ನೀನ ಕಲ್ಕೊಂಡೆ ಅಂದ ಮೇಲತ್ತ ಏನು ನನ್ನ ಮಠದಾಗ ನೀವು ಇರಬೇಡ್ರಿ, ಗಂಡ ಹೆಂಡತಿ ಕೂಡ ಮಠ ಬಿಟ್ಟ ಈ ಊರು ಬಿಟ್ಟು ಹೋಗ್ಬಿಡ್ರಿ ಅಂತ ಶಿಟ್ ಮಾಡೆ ಏನ್ ಮಾಡಿದ್ರು, ದಡಾನ ಹೋಗಿ ಬಾಗಿಲ ಹಾಕೊಂಡು ಮಲ್ಕೊಂಡ್ಬಿಟ್ರು. ಚಿಂತೆ ಹೈತಮ್, ಏನ್ ಮಾಡ್ಬೇಕಿನ್ನ ದುಃಖ ಪಡಾಕತ್ತಿದ. ಅವ್ವ ಬಂದ್ಲು ದಾನಮ್ಮ. ದುಃಖದಿಂದ ಕುಳಿತಿರ್ತಕ್ಕಂಥ ಹನುಮಂತನನ್ನು ನೋಡಿ, ಹನುಮ ನಿಮ್ಮ ಅಪ್ಪನ ವಿಷಯ ನಿನಗೆ ಗೊತ್ತೈತಿ, ಯಾವಾಗ ಹೇಗಿರ್ತಾರೋ ಗೊತ್ತಿರಂಗಿಲ್ಲ. ಒಂಥರ ಅವಧೂತ ಮನುಷ್ಯ ಇದ್ದಂಗ. ಒಮ್ಮೆ ಹುಡುಗರ ಗತೆ ಇರ್ತಾನ, ಒಬ್ಬರ ಹಿರಿಯ ಮನುಷ್ಯನ ಗತೆ ಇರ್ತಾನ, ಒಮ್ಮೆ ಉನ್ಮತ್ತದೊಳಗಿರ್ತಾನ, ಒಮ್ಮೆ ಸುಮ್ಮನ ಕೂತು ಬಿಡ್ತಾನ. 6 ಅವಸ್ಥೆ ಅವನಲ್ಲಿ ಇದಾವ. ಹೆಂಗ ಆದ್ರ ಹೃದಯ ಮಾತ್ರ ಬಹಳ ವಿಶಾಲ ಆಗೈತಪ್ಪ. ಈಗೇನ್ ನಿನಗೆ ಕಠೋರವಾಗಿ ಹೇಳ್ಯಾರಲ್ಲ, ಅದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಕೊಂಡು ಕೂತ್ಕೋಬೇಡ. ನಾಳೆಗೆ ಬಾ, ನಾಳೆ ಮುಂಜಾನೆ ಬಾ, ನಿಮ್ಮಪ್ಪ ನಿನ್ನ ಮತ್ತೆ ಪ್ರೀತಿ ಇಲ್ಲೇ ಕರೀತಾನು ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದ ದಾನಮ್ಮ ತಾಯಿ. ಅವಾಗ ಮನೆಗೆ ಹೋದ, ದುಃಖದಿಂದ ಅಳ್ಕೋತ ಮನ್ಯಾಗ ಕೂತ. ಅವಾಗ ಹೆಂಡ್ತಿ ಹೇಳಿದ್ಲು, ಚಿನ್ನವ್ವ ಯಾಕೆ ಹೇಳ್ತೀರಿಯ, ಏನಾಗ್ಯದ? ಗುರುವಿನ ಮಠದಾಗಿದ್ದ ಶಿವನ ಆಶ್ರಯದೊಳಗಿರ್ತಕ್ಕಂಥ ನಮಗೆ ನಿನಗ ಯಾಕ್ರ ದುಃಖ ಇದು, ಇಷ್ಟಾಕ ದುಃಖಿಸಾಳಾಕತ್ತಿದ್ ಏನಾಗೈತಿ ಅಂದಾಗ, ಆ ಶಿವನ ಆಶ್ರಯ ತಪ್ಪಂಗ್ ಕಾಣ್ತತಿ ಏನ್ ನಾವು. ಆ ಶಿವನ ಆಶ್ರಯ ತಪ್ಪಂಗ್ ಕಾಣ್ತದ, ಯಾಕ ಏನಾಗೈತಿ ಹೇಳು ಅಂದಾಗ ಎಲ್ಲವನ್ನ ವಿಸ್ತಾರವಾಗಿ ಹೇಳಿದ. ಮಠ ಬಿಟ್ಟು ಹೋಗೋದ್ ನನ್ನ ಅಪ್ಪ ಅಂದಾಗ ಆಕಿಗೂ ಭೂಮಿನ ಬಾಯ್ ಬಿಟ್ಟಂಗಾತು, ಆಕಾಶದ ಕಳಚಿ ಬಿದ್ದಂಗಾಗ್ಬಿಡ್ತು. ಇಬ್ಬರೂ ನಿರ್ಧಾರ ಮಾಡಿದ್ರು, ಮುಂಜಾನೆ ಭೇಟಿ ಆಗೋನು, ಬಿಟ್ಟು ಹೋಗೇ ಬಿಡ್ರಿ ನೀವು, ಇರಬೇಡ್ರಿ ಅಂತ. ಇದ ಮತ್ತ ಸನ್ನಿವೇಶ ಮರಳಿ ಬರ್ತಂದ್ರೆ ಇಬ್ರು ಕೂಡ ಕೃಷ್ಣಾ ನದಿ ಗಂಗವನ್ ಕೂಡಿಬಿಡುನು ಅಂದ್ರು. ಅವನ ಕೈ ಬಿಟ್ಟ ಮೇಲೆ ನಮ್ಮದೇನ ದಗದು. ಅವಾಗ ನಸುಕ್ನ್ಯಾಗ ಬಂದ 5 ಗಂಟೆಗೆ ಜಳಕ ಮಾಡಿ ಬಂದ್ ಮಠದಾಗ ಕೂತ್ ಬಿಟ್ಟಿದ್ರು. ಸದಾಶಿವಪ್ಪನವರ ಸ್ನಾನಾದಿಗಳನ್ನ ಮಾಡಿ, ಲಿಂಗ ಪೂಜೆಯನ್ನ ಮಾಡಿ, ಜಪ ಅನುಷ್ಠಾನಾದಿಗಳನ್ನ ಮಾಡಿ, ನಿತ್ಯ ಕ್ರಿಯೆಗಳನ್ನ ಮುಗಿಸಿಕೊಂಡು ಗದ್ದಿಗೆ ಬಂದರು. ಬಂದು ಕುಂತಾಗ ಸದ್ಭಕ್ತರ ಹಾಗ ಬಂದಿದ್ರು. ಭಕ್ತ ಜನ ಬಂದು ಅವರ ದರ್ಶನ ಆಶೀರ್ವಾದನ ಪಡ್ಕೊಂಡು ತಮ್ಮಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ತೊಡ್ಕೋತಿದ್ರು. ಅಪ್ಪಗ ಯಪ್ಪ ಹೀಗದ, ನಮ್ಮ ಹೀಗದ ಅಂತ ಹೇಳಿ ಕಷ್ಟಗಳನ್ನ ಹೇಳ್ತಿದ್ರು, ಸಂಸಾರದ ತಾಪತ್ರಯಗಳನ್ನ ಹೇಳ್ತಿದ್ರು. ಹೌದಿಲ್ರಿ? ನಾವು ದೇವರಂತಕ್ಕೆ ಹೋದಾಗ, ಗುರುಗಳಂತಕ್ಕೆ ಹೋದಾಗ ಕೇಳೋದೇನ, ಲೌಕಿಕವಾಗಿರತಕ್ಕಂತ ವಿಷಯಗಳನ್ನ ಕೇಳ್ತೀವಿ. ಏತಮ್ಮ ಹೇಳಲ್ಲಿ ತಿಳ್ಕೊಂಡ್ರು. ಲೌಕಿಕವಾದ ವಿಷಯಗಳನ್ನ ಕೇಳ್ತೀವಿ, ಹೌದಿಲ್ರಿ? ಅಪ್ಪಗಳ ದರ್ಶನ ಆತಂದ್ರ ಕೇಳೋ ಮಾತೇನ್ರಿ, ಆರಾಮದರಿ, ಮ್ಯಾಲತ್ತೀವಿ ಆರಾಮದೀವಪ್ಪ,
ಮತ್ತ ಅಂದ ಕೂಡ್ಲೆ ಒಂದಿಟ್ಟು ಯಾಕೋ ಕಿರಿಕಿರಿ ನಡ್ದೈತ್ರಿ, ಮತ್ ಮೊದಲ ಆರಾಮದೇನ ಹೇಳಿದ್ರಲ್ಲ, ಹೌದಲ್ಲ? ಒಂದಿಟ ಒಳಗ ಏನಾಗತ್ತದ, ಜಗಳ ಬರಾಕ್ತೈತ್ರಿ, ಕಿರಿಕಿರಿ ಬರಾಕ್ತೈತ್ರಿ. ಇವಾಗ ಬರ್ತಾವ ಅವ್ರು. ಯಾವ ಭಕ್ತರು ಬಂದ್ರು ತಮ್ಮ ಸಂಸಾರದ ತಾಪತ್ರಯಗಳನ್ನ ಹೇಳ್ಕೊಳಕ ಬರ್ತಾವ, ಹೌದಿಲ್ರಿ? ಮತ್ ಇದನ್ನ ಬಿಟ್ಟು ಮತ್ತೇನ್ ಕೇಳೋದೈತಿ ಹೇಳಪ್ಪ? ಇದನ್ನ ಬಿಟ್ಟು ಮತ್ತೇನ್ ಕೇಳೋದೈತಿ? ಅಲ್ಲಿ ನಮಗ್ ಗೊತ್ತಿದ್ದ ಇದ ತಾಪತ್ರಯಗಳನ್ನ ಕೇಳ್ಕೊಳ್ಳೋದು. ಗಂಡ ಹೆಂಡತಿ ಹೋದಾಗ ಸೊಸಿ ಹೇಳ್ತಾಳ, ನಮ್ಮ ಅತ್ತೆ ಬಾಳ ಕಾಡ್ತಾಳ್ರಿ. ಅತ್ತೆ ಹೋದಾಗ ಸೊಸಿನ ಮಾತು ಕೇಳೋಳ್ರಿ, ಬಾಳ ಕಾಡ್ತಾಳು ಅಂತ ಕೇಳೋಣ. ಏನ್ ಮಾಡ್ಬೇಕು ಇಬ್ಬರಿಗೂ? ಇಬ್ರು ಊರಾಗ ಅತ್ತಿ ಸೊಸ್ತ್ಯಾರಿದ್ರು, ನಿಮ್ಮ ಊರಾಗಲ್ಲೇ ಕಡೆ, ಹೌದಲ್ಲ? ಅಸ್ತಿ ಸೊಸ್ತ್ಯಾರಿದ್ರು, ಅದ್ರ ಮಾತು ಹೇಳಿ ಮುಗಿಸ್ಕೊನು. ಏನ್ ಮಾಡ್ತಿದ್ರ ಅಂದ್ರ ಅವ್ರು ಅತ್ತಿ ಸೊಸ್ತಿ ಸೂರ್ಯ ಹುಟ್ಟಿದ ಅಂದ್ರೆ ಚಾಲು ಆತಾವ್ರು. ಏನ ಹೇಳೋದೇನೈತಿ? ಮತ್ತೆ ಸೂರ್ಯ ಚಾಲು ಆತಂದ್ರೆ ಚಾಲು, ಅಕ್ಕೊಂದಂದ್ರೆ ಅಕ್ಕೊಂದ್ ಅನ್ನೋದು, ಅಕ್ಕೊಂದಂದ್ರೆ ಅಕ್ಕೊಂದ್ ಅನ್ನೋದು, ಒಂದಾತಂದ್ರೆ ಮತ್ತೊಂದ್. ಏನ ಉಣ್ಯಾನ ಮಂದಿ ಬ್ಯಾಸತ್ ಹೋಗಿತ್ತು. ಯಾಕಂದ್ರೆ ಹೊತ್ತು ಇರ್ತೈತಿ ಏನ್ ಅವ್ರು ಆ ಪರಿ ಜಗಳಾಡವ್ರು. ಹೊತ್ತು ಮುನುಗುತನ ಮನಕೊಳ್ತನ ಚಾಲೋನ ರೀ ಇಬ್ಬರಿಗೂ, ಮನಕೊಳ್ತನ ಚಾಲೋನ. ಹತ್ತಿ ಒಂದನ ಕೊಡದ ಸೊಸಿ ನಾಲ್ಕನಕ್ಕೆ, ಸೊಸಿ ನಾಲ್ಕನ ಕೊಡದ ಹತ್ತಿ ಎಂಟನಕ್ಕೆ ಜಗಳ ಹತ್ತಿ ಸಾಕಾಗೆ ಊರಾನ ಊರಾನ ಮಂದಿ ಎಲ್ಲ ಬ್ಯಾಸತ್ ಹೋಗಿತ್ತು. ಎಟ್ಟರ ಜಗಳ ಬಿಡಿಸೋದೈತಿ ದಿವ್ಸ. ಮತ್ತೇನೋ ಅಂತಾರಲ್ಲ, ದಿವ್ಸ ಹೋದ್ರ ಅಳಾವ್ರ ಯಾರ, ಹೌದಿಲ್ಲ? ಹಂಗ ದಿವ್ಸ ಜಗಳ ಬಿಡಿಸವ್ರ ಯಾರು? ಎಂದಾರ ಒಂದಿತ್ತು ಏನಾರ ಕದನ ಆದ್ರ ಬಿಡೋಪ ಹೋಗು ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರ. ಅಂತದ್ರಾಗ ದಿವ್ಸ ಜಗಳಾಡವ್ರು. ಅವಾಗ ಏನಾತಂದ್ರ ಒಂದ್ ಸಲ ಅತ್ತಿದ್ದಿದ್ದಿಲ್ಲ, ಸೊಸಿ ಹೋಗ್ಬೇಕಿದ್ಲು. ಮಗ್ಗಲ ಮನೆ ಮುದಿಕ್ ಬತ್ತ, ತಂಗಿ ಎಟ್ಟತ್ ಜಗಳಾಡ್ತೀವಿ, ಎಟ್ಟರ ಜಗಳಾಡ್ದ ನಿಂದೇನ್ ತಪ್ಪತ್ನ ಹೇಳಂಗಿಲ್ಲ. ಆದ್ರ ಇಂದು ನಾಳೆ ಹೋಗಂಗೈತಿ ಅದ್ ಮುದುಕಿ. ಎಟ್ಟು ಜಗಳಾಡಿ ನೀ ಕೆಟ್ಟಕ್ಕಿ ಊರಾಗ, ಮಂದಿ ಕೆಟ್ಟ ಆಗಬಾರ್ದು. ಮತ್ ಏನ್ ಮಾಡ್ಲಿ ಅಲ್ಲಿ ಒಂದೀಟ ಹೊತ್ತು ಏರ್ಗೊಳಗ ಚಾಲನ ಮಾಡಿರ್ತಾಳೋ, ಏನ್ ಮಾಡಿದ್ರು ಸಮಾಧಾನ ಇಲ್ಲ, ದಗರ ಮಾಡಿದ್ರು ಸಮಾಧಾನ ಇಲ್ಲ, ಬಿಟ್ರು ಸಮಾಧಾನ ಇಲ್ಲ. ಏನ್ ಮಾಡ್ಲಿ ಹೇಳು? ಹಂಗಿತ್ತಂದ್ರ ನೀ ಏನ್ ಮಾಡಂದ್ರ ಒಂದ್ ಬೇತ ಹೇಳ್ತನ, ಹಂಗ ಮಾಡ. ಏನ ಮಠಕ್ಕ ಅಪ್ಪಗಳು ಬಂದಾರ, ಸದಾಶಿವಪ್ಪನ ಗುಡಿಗೆ ಅಪ್ಪಗಳು ಬಂದಾರ, ಶಿವಪ್ಪಗಳ ಅಂತೇಳಿ ಹೋಗ ಚಲೋ ಅದಾರ. ಅವ್ರ ಕಡೆ ಹೋಗಿ ನೀ ಮತ್ತೆ ಗಪ್ ಆಗಂಗ ಒಂದ್ ಏನಾರು ಮಾಡ್ಕೊಂಡ್ ಬಂದ್ಬಿಡು ಅಂದಕ್ ನೋಡ್ರಿ. ಹ್ಞೂ ಅನ್ಲಕ್ನು ಒಳ್ಳೆ ಅತ್ತಿನ ಗಪ್ ಮಾಡೋದಂದ್ರ ಬಹಳ ಸಂತೋಷ ಆಯ್ತು. ಓಡ್ಕೋತ ಮಠಕ್ಕೆ ಬಂದ್ಲು. ಬರಗೂಡ ಅಪ್ಪಗಳು ಕೂತಿದ್ರು. ಬಂದ, ಯಾಕವಾ ಹಿಂಗ್ ಬಂದ್ವಿ? ಯಪ್ಪ ಏನಿಲ್ರಿ. ಏನಿಲ್ಲ ಅಂದ್ರೆ ಏನಿಲ್ಲಪ್ಪ, ಎಲ್ಲಾ ಆರಾಮೈತಿ. ಅತ್ತಿನ ಒಂದು ಬಹಳ ಜಗಳ ತೆಗಿತೈತಿ. ಅಪ್ಪಗಳು ವಿಚಾರ ಮಾಡಿದ್ರು, ಮೊದಲು ನೀನ್ ತೆಗಿತೀವ ಆಕೆ ತೆಗಿತಾಳು? ಆಕೆನ ತೆಗಿತಾಳಪ್ಪ. ಮತ್ತ ಆಕೆ ಬೇಯಾಕತ್ತಿದಾಗ ನೀ ಏನ್ ಮಾಡ್ತೀವಿ? ಮತ್ತ ಆಕೆ ಬೇಯಾಕೈತ್ರ ನಾ ಯಾಕೆ ಬಿಡ್ಲಿ ಅಂದ. ಜಗಳ ಎಲ್ಲಿ ಚಾಲು ಆಕೈತೆ ಅದು ಗೊತ್ತಾತ ಅವ್ರಿಗೆ. ಆಕೆ ಬೇಯಾಕೈತಂದ್ರೆ ನೀನು ಬಿಡಂಗಿಲ್ಲ. ಹೌದು, ಮತ್ ಏನ್ ಮಾಡ್ಬೇಕು ಇದಕ್ಕ? ಒಟ್ ನಾ ಮತ್ತೆ ಗಪ್ ಆಗಂಗ ಮಾಡಿ ಕೊಟ್ಟು ಬಿಡ್ರಿ ಅಂದ್ರು. ಅವಾಗ ಅಪ್ಪಗಳು ಆತಳವ, ನಾ ಹೇಳ್ದಂಗ ಮಾಡು, 8 ದಿನದಾಗ ನಿಮ್ಮ ಅತ್ತಿನ ಗಪ್ ಮಾಡಿ ಬಿಡ್ತೀನಿ ಅಂದ್ರ ಅವರು. ಅತ್ತೆ ಗಪ್ಪ ಆಗಿ ಬಿಡ್ಬೇಕು. ಹೆಂಗ್ ಗಪ್ರಿ ಮುಂದೆ ಹೇಳ್ತಾನ. ಅವಾಗ ಹೇಳಿದ್ರ ಅವ್ರ, ಹೋಗ್ ಮನಿಗ್ ಹೋಗಂದ್ರ ಏನ, ಮನಿಗ್ ಹೋಗಿ ಜಳಕ ಮಾಡ, ಮಡಿಲೆ ಒಂದು ಕೊಡ ನೀರ್ ತುಂಬ್ಕೊಂಡ್ ಬಾ. ಒಂದು ಕಳಿಸಿರ್ತತ್ಲ, ಮಡಿಲೆ ಒಂದು ಕೊಡ ಕಳಸಿ ನೀರ್ ತುಂಬ್ಕೊಂಡ್ ಬಾ, ಮಠಕ್ ಬಾ ಅಂದ್ರು. ಆಯ್ತು, ಹೋಗಿ ಮನೆಗೆ ದಡ ಹೊಡ್ಕೋತ ಹೋಗಿ ಹೊರ್ಸಲ್ಲ ಕಾಲ್ ಇಡಬೇಕ್ರಿ. ಮುದಿಕ್ ಹೊರಗಿಂದ ಬಂದಿತ್ತು. ಎಲ್ಲಿ ಹೋಗಿತ್ತು ನೋಡಿದ, ಹಾಗೆ ಚಾಲು ಮಾಡಿದ್ಲ. ಅಲ್ಲೇ ಲಕ್ಷ ಅಕಾಡಿದ್ದಿದ್ದಿಲ್ಲ, ಯಾಕಾಡಿತ್ತು ಅಪ್ಪಗಳ ಕಡೆ ಇತ್ತು. ಈಗ ಅವ್ರು ಹೇಳಿದ ಮಾತಿನ ಕಡೆ ಲಕ್ಷ ಇತ್ತು. ಸೊಸಿ ಏನ್ ಮಾಡ್ಲಿಲ್ಲ, ಬಡ ಹೋಗಿ ಸ್ನಾನಾದಿಗಳನ್ನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡ ಕಾಲಿ ಕೊಡ ತಗೊಂಡ ಎಲ್ಲಿ ಬಂದ್ರಿ, ಬೋರಿಗೆ ಬಂದ ಸ್ವಚ್ಛ ತೊಳೆದ ಮಡಿ ನೀರ್ ತಗೊಂಡ ಮಠಕ್ ಹೋದ್ಲು. ಮಠದಾಗ ಅಪ್ಪಗಳು ಕೂತಿದ್ರು. ಯಪ್ಪ ಅಂದ್ಲು, ಬಂದೇನವ ಬಾಯ್ ಬಾ ಅಂತ ಹೇಳಿ ತಮ್ಮ ಹಂತಕ್ಕಿದ್ದ ಪ್ರಸಾದ ಅದ್ರೊಳಗೆ ಹಾಕಿ ಹಸ್ತ ಇಟ್ಟು ಮಂತ್ರ ಹೇಳ ಆಕಿ